ಕಾರ್ಕಳ, ಕುಕ್ಕುಂದೂರು ಬಾವದಗುತ್ತು ಕರೆಯ ಗುಳಿಗ ಬೊಬ್ಬರ್ಯ, ಪಿಲಿಚಂಡಿ ಮತ್ತು ನೀಚ ದೈವಗಳ ವರ್ಷಂಪ್ರತಿ ನಡೆಯುವ ನೇಮೋತ್ಸವ ಶನಿವಾರ ರಾತ್ರಿ ವಿಜೃಂಭಣೆಯಿಂದ ನಡೆಯಿತು. ಸೇವಾದಾರರು ನಾಗವೇಣಿ ಮತ್ತು ಉದಯಕುಮಾರ್ ಶ್ರೀ ಕಾತವರಾಯ ಶಿಲ್ಪಕಲಾ ಕುಪ್ಪಬೆಟ್ಟು, ಗುಂಡ್ಯಡ್ಕ, ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಅನ್ನ ಪ್ರಸಾದ ಸ್ವೀಕರಿಸಿದರು. ಕುಕ್ಕುಂದೂರು ಬಾವದಗುತ್ತು ಕರೆಯ 10 ಸಮಸ್ತರು ಸೇರಿದ್ದರು. ವರದಿ: ಅರುಣ್ ಭಟ್, ಕಾರ್ಕಳ. ಸಂಸದ ಎದುರು ಒಂದು ರಾಜ್ಯಗಳ ಬತ್ತಿಗೆ ಬರ್ತು ಈ ತನ್ನೆಡ ಗ್ರಾಮದ ಪಾಡ ಕೊಟ್ಟುಂಡು ಸಮಯ ಉಂಡು ಸತ್ಯನುಡು ಸಾವಿರ ಮಾಹಿತಿ
ಮಾಡಿ ಸ್ಥಳಬುಲ ಸ್ಥಾನಮಾನಾలు ಎತ್ತುಕೊಂಡ ಕುರಿತು ಗ್ರಾಮಗಳು ಎತ್ತರಗುಲುದು ದೂರ ತೂಪನ ಅಪ್ಪೆ ಉಲ್ಲಾದಿನ ಕಾಲ್ಗಳಿಗೆ ಮಹಾಪೂಜೆ ತರದಾಗ ಒಂದು ಗ್ರಾಮಕ್ಕೂ ಎತ್ತಗೊರ್ದು ಕಾತಪತ್ರ ಪೆಂಜ ಮಾಸಕ್ಕೆ ಒರೆಕೊಡ ಮಂದ ಕುಕ್ಕಿನಂತ ಧರ್ಮ ಪದೊಂದು ಇನವಲ್ಲ ಮೆಂಟರು ಇರುವೇರು ಕೋಟೆಯರು ಒರಿ ಬೆಮ್ಮೆನ ಆಧಾರ ಪದೊಂದು ಮಾಗಣನೆ ಕಾತಂಬತ್ತನ ಕೊಡಮಂದೆ ಬೈದರ್ಲಿನ ಧರ್ಮ ಪದೊಂದು ಚಾಗಿಡು ವಜ್ರದೋಷವಾಯಿನ ನಾಗಬೆಮ್ಮೆನ ಚಿತ್ತ ತೆರ್ಪೊಂದು ಮೂಲ ನಾಗನ ಪಂತ ಪದೊಂದು ಭಾವದ ಮಣ್ಣದ ತನ್ಮತ್ತ ಅಧಿಕಾರ ಗುತ್ತಿದ ಸಾಟಿಯತ್ತು ಅತ್ತರಕ್ತೇಶ್ವರ ವಂದನ ಮತ್ತೊಂದು ಕರಣೆ ಗ್ರಾಮ ಕಾತಂಬತ್ತಿನ ದೈವಗುಳಿಯನ್ನು ದುಂಬುದಿ ಒಂದು ಅಷ್ಟೊಂದು ಗುತ್ತು ಮಾಡ ಸ್ಥಾನ ತುಂಬುದೇ ಒಂದು ಬರ್ಕೆಯ ಸಂಸಾರ ಜಾಗದ ಕರ್ತುನ ತುಂಬುದೇ ಒಂದು ಕರೆಗಣ್ಣಿದ ಭತ್ತೆಯನ್ನು ತುಂಬುದೇ ಒಂದು ಈ ಜಾಗದ ಅಧಿಕಾರದ ಮರೆ ಮೈದಿನ ಪಿಚ್ಚಂಡಿ ಬಬ್ಬರ ನೀಚರ ರಾಜ್ಯ ಕುಡಿಗಳ ತರಗಾದ ಮತ್ತು ಈ ಪ್ರಾರ್ಥನೆ ಸ್ವಾಮಿಯ ಪಿಚ್ಚಂಡಿ ಸ್ವಾಮಿ ಲೋಕಡೆ ಒಂಜಿರು ಕೂಡ ಆದಿಶಕ್ತಿ ಆದಿಮಾಯನ್ ನಾಮೊಂದಹಾಣ ಮತ್ತು ಶಕ್ತಿ ಅಲ್ಲ ಹಲವಾರು ದುಷ್ಟ ರಕ್ಕಸರು ವಧಮತ್ವ ಪಿಂಚಿಕೊಡ್ತು ದುಷ್ಟ ಮಹಿಷಾಸುರ ವಧಮತ್ತು ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರ ಉಳ್ಕೊಂಡ ನನ್ನ ತುಳು ರಾಜ್ಯ ಎತ್ತುವರ್ಪಿಂಜ ಕಾಲ ಒಂದು ರೂಪ ಕೊಡು ತೀರ್ಮಾನ ಮತ್ತೊಂಡ ಪಿಚ್ಚಂಡಿ ಮತ್ತು ನಾಮಧಾರ ಮತ್ತೊಂದು ಅಂಡೇಲು ಗುತ್ತು ಮತ್ತೊಂಡ ಅಂಡೇಲು ಗುತ್ತು ಸಾಟ್ ತಂಜಿ ಬಂದ ನೂತಂಜಿ ಮುಡಿ ಗೊದ್ದಲ್ಲ ಬಂಡಿನ ಬಲ್ಲಿನ ಬೇತ ಸತ್ಯ ಮಹಾತ್ಮ ಕಲ್ಲಿನ ಮಾಯಕರ ಅವು ತಪ್ಪಿಗಾಲು ತೂರದ ಕುಂಟಾಡದ ಮಣ್ಣು ಪ್ರತ್ಯಕ್ಷ ವಂದನ ಮತ್ತೊಂಡ ನೆಲ್ಲಿ ಗುಡ್ಡೆ ಮಣ್ಣು ಹೋಗುದಿಲ್ಲ ನೆಲ್ಲಿ ಗುಡ್ಡೆ ಮಣ್ಣು ಅಧಿಕಾರ ದೈವ ತೀರ್ಮಾನ ಮತ್ತೊಂದು ಸತ್ಯ ಮಹಾತ್ಮ ಕಲ್ಲಿನ ಹಲವಾರು ಕಡೆ ಕೆಲವು ಪುಂಜನ ಬರೀ ಗ್ರಾಮ ದೇವರ ಪಾದ ಮತ್ತು ಯಾವ ಶತಮಾನಗಳಲ್ಲಿ ಸಂಸಾರ ಬೇರೆ ಗ್ರಾಮ ಬೇರೆ ಮತ್ತು ಊರ್ದ ಮನ ಸಾಧ್ಯ ಸ್ವಾಮಿ ಬರಿಯ ತನ್ನ ಅಪ್ಪೆ ಫಾತಿಮಾ ಅಂಬೆ ಸುಲಿಗಲ್ಲ ಮಾಧವ ಬೇರನ ಬಂಜಿ ಜನನ ಬರ್ತಿನ ಬಾಲೆ ಜನನ ಬರ್ತಿನ ಬಾಲೆ ಮರಣ ಹೊಂದರ ಬಲ್ಲಿ ಬಂತ ತೀರ್ಮಾನ ಪ್ರಕಾರ ಕಡಲ ಬೇರೆ ಮಡಲ ಬೇರೆ ಬರ್ತು ತೀರ್ಮಾನ ಬರ್ತೀನಿ ಕೊಡ್ತರು ಆ ಬೇರೆ ಕೈಗೂಡಿ ಬರ್ತಿದ್ದಿಗೆ ಆ ಕೊಡ್ತರು ಈಗ ಅಚ್ಚೇರು ಬಂದರೆ ಕುಲಗಸ್ ಕೊಡು ಬಂದು ತೀರ್ಮಾನ ಮಾಡ್ತೀರಿ ಕಡಲ ಜಪ್ಪಡು ಪಡಾವ ಕೊಡು ಮೀನ್ ಬಚ್ಚಲು ಪತ್ತು ಬರ್ತಿಂಚ ಕಾಲ ಆ ಪುರ್ತರು ಮರಬೋಡು ಬಂತು ತೀರ್ಮಾನ ಮತ್ತೊಂದ ಸಿಲ್ಬಂಡೆ ಮರ ಗಡಿದಿ ಪಿಂಚ ಬಂತು ಆ ಪುರ್ತು ಮರ ಮಗುರುಜಿಗೆ ಅಚ್ಚವೇರ್ ಬಂಡನಿಗೆ ಕಡೆತುಂಡು ಕಾಂತೇಶ್ವರ ಕೊಡಿತುಂಡು ಕೋಟೇಶ್ವರ ಬಂದು ನಡುತುಂಡು ನಿಖಲ ಪಡಾವ ಅವು ಮಗ ಬಂದಿರು ಪಂಡಿನಾಲ ದೊಡ್ಡಡಾವಡ ಮರ ಮಗನಿಗೆ ಪಡಾವ ಮಲ್ತೇರು ಮೀನು ಬಚ್ಚಲು ಪತ್ತು ಬರ್ಪಿಂಚ ಕಾಲ ಆ ಪುರ್ತರು ಸುಳಿಗಾಲಿ ನಿಖಲ ಪಡಾವ ಕಂತು ಬರ್ಪಿಂಚ ಕೊಡ್ತು ಆ ಪುರ್ತರು ದೇವನ ಆಶೀರ್ವಾದ ಅಪ್ಪನಿಗೆ ಜೋಗುಡು ಮರಕಲಾರ ಮಾಯಡು ಬೊಬ್ಬರಿ ತೀರ್ಮಾನ ಗೊತ್ತು ಕಲ್ಮಾಡಿ ಪಾತೆ ಬರ್ತಾ ಕಲ್ಮಾಡಿದ ಬೊಬ್ಬರಿ ಬಂದ್ಕೊಂಡ ಬಣ್ಣ ತೊಂದರೆ ಪೆರಡ್ಕದ ಮಣ್ಣು ಪರಿಕರ ಮಣ್ಣು ಮಹಾಮಲ ಶಕ್ತಿ ಮೇಲೆ ಸತ್ಯ ಮಹಾತ್ಮ ಸ್ವಾಮಿ ತನ್ನ ಮುಲ್ಕೊಟ್ಟು ಮೂಲ ಬೇರೆಟ್ಟು ಸ್ಥಾನ ಬಂದು ಹಲವಾರು ಜನ ಪೂಜೆ ಈ ಗ್ರಾಮ ತನ್ಮತಿಯಲ್ಲಿ ಯಾವ ಶತಮಾನಗಳು ತ್ರಿಮೂರ್ತಿ ಸತ್ಯಮಾನ ಶಕ್ತಿ ಮತ್ತು ಊದರು ಸಾಧ್ಯ ಅಷ್ಟಲ್ಲೇ ನೆಂಚಿ ಹೇಳಗಲಿಗೆ ಮತ್ತು ಅಧಿಕಾರ ಸಿದ್ಧಂಗಾರ ರಾಷ್ಟ್ರೀಯ ಗಿಂಡೆ ಬೇರೆ ಸತ್ಯ ಮತ್ತೆ ಅಪೇಕ್ಷೆ ಕೊಡದ ದಿನ ದೈವರಾಜ ಗುರುಗಳ ಕಾಲದಲ್ಲಿ ನೇಮ ಗೊತ್ತು ఆయన పుణ్యవాక్యం శ్రీమద్ ఇంత దిన నికుల కుప్పే పట్టిన మండలి చెప్పడానికి బాల్పడ్డ ಮತ್ತೆ ಸುದ್ದಿ ಮಂದಿಗೆ ಭరించి ಮಂಡಲ ದೀಪ ಸ್ವಾಮಿ ಆಗ್ತದೆ 414 ಕುಟುಂಬ ಏಳೇ ದೀಪ ಬೈ ಅವೇ ಪ್ರಕಾರ ಶಾಸ್ತ್ರಿ ಬೋರ್ಡ್ ಬರುವುದು ಕಟ್ಟಿಸ ಮತ್ತು ಲೆಕ್ಕ ಮೂಲ ಸ್ವಾಮಿಯೋಗಿ 6 ತಿಂಗಳ ಮೂಲ ಬಿಟ್ಟಿದೆ ದೇವರೇ ಇನ್ನು ಆಕರ್ಷಣೆ ಬಿಡಲೆ ಮಾತ್ರ ಮನಮಂದಿಯಲ್ಲಿ ಏನು ಪಾಪಡಿದ್ರು ಗ್ರಾಮದ ಒಂದು ಬೇರೆ ಗ್ರಾಮ ಮಂದಿ ಒಳ್ಳೆ ಪತ್ತೆ ಮದುವೆ ಪತ್ತೆಗೆ ಹೋದರೆ ಪರಿಪೂರ್ಣ ಆಯುಷ್ಯ ಕಟ್ಟಿ ಬಿಡಲೇ ಕುಕ್ಕುಂದೂರು ಭಾವದ ಗುತ್ತು ಕರೆಯ ಗುಳಿಗ ಮತ್ತು ಪಿಲಿಚಂಡಿ ಬೊಬ್ಬರಿಯ ನೀಚ ದೈವಗಳ ಒಂದು ಕೋಲ ಬಹಳ ಹಿಂದಿನ ಕಾಲದಿಂದ ನಡೆದುಕೊಂಡು ಪ್ರತಿ ವರ್ಷ ನಡೆದುಕೊಂಡು ಬರ್ತಿದ್ದಂಥದ್ದು. ಬಹುಶಃ ನಾವು ಚಿಕ್ಕವರಿರುವಾಗ ಈ ಸ್ಥಳದಲ್ಲಿ ಅಂದ್ರೆ ಗುಳಿಗ ಕೋಲ ಕುಕ್ಕುಂದೂರು ಭಾವದ ಗುತ್ತು ಮನೆತನಕ್ಕೆ ಸಂಬಂಧಪಟ್ಟ ಒಂದು ನೇತೃತ್ವದಲ್ಲಿ ಭಾವದ ಗುತ್ತಿನಲ್ಲೇ ಗುಳಿಗನ ಭಂಡಾರ ಎಲ್ಲ ಇದ್ದು ಅಲ್ಲಿಂದಲೇ ಭಂಡಾರ ಹೋಗಿ
ತಾಲೂಗುಡ್ಡೆ ಗುಳಿಗ ಅನ್ನುವಂತ ಈಗ ಪ್ರಸಿದ್ಧಿ ಪಡೆದಂತ ಗುಳಿಗ ದೈವದ ಕೋಲ ಈ ಕರೆಗೆ ಸಂಬಂಧಪಟ್ಟದ್ದು. ಅದೇ ರೀತಿ ಕುಕ್ಕುಂದೂರು ಕುಪ್ಪಬೆಟ್ಟು ಮಿತ್ತಕ್ಯಾರಿನಲ್ಲಿ ಹಿಂದಿನ ಕಾಲದಿಂದ ನಡೆದುಕೊಂಡು ಬರುತ್ತಿದ್ದ ನಮ್ಮ ಪಿಲಿಚಂಡಿ ಬೊಬ್ಬರಿಯ ನೀಚ ದೈವಗಳ ಕೋಲ ನಿರಂತರವಾಗಿ ನಡೀತಾ ಬರ್ತಿತ್ತು. ಕಾರಣಾಂತರಗಳಿಂದ ಮಧ್ಯ ಒಂದು 15-20 ವರ್ಷ ಅದು ನಿಂತು ಹೋಯಿತು. ಪ್ರಸಕ್ತ ನಮ್ಮ ಈ ಕರೆಗೆ ಸಂಬಂಧಪಟ್ಟ ಮನೆಗಳು ಮುಖ್ಯವಾಗಿ ಪ್ರಥಮವಾಗಿ ಭಾವದ ಗುತ್ತು ಮನೆತನದ್ದು, ಆಮೇಲೆ ಕುಕ್ಕುಂದೂರು ಕುಪ್ಪಬೆಟ್ಟು ಭಾವದ ಗುತ್ತು ಕರೆಗೆ ಸಂಬಂಧಪಟ್ಟಂತದ್ದು. ಅದೇ ರೀತಿ ಕುಕ್ಕುಂದೂರಿನ ಗುತ್ತು ಮನೆತನದಲ್ಲಿ ಇರುವಂತಹ ಗೌರಿ ಗುತ್ತು ಇಲ್ಲೇ ಪಕ್ಕದಲ್ಲಿ ಇರುವಂತದ್ದು. ಇವರ ನೇತೃತ್ವದಲ್ಲಿ ಪರಪು ಮನೆತನದವರಲ್ಲಿ 2 ಮನೆ ಇದೆ, ರಚ್ಚೊಟ್ಟು ಮನೆ, ಹಾಗೆ ಇಲ್ಲಿ ಕಂಬಳಿಬೆಟ್ಟು ತಾರದೆಲ್ಲ ಹರಿಕ್ರಪ, ಅದೇ ರೀತಿ ನಮ್ಮ ಜಗನ್ನಾಥ ಪೈಯವರ ಮನೆ, ಮತ್ತೆ ಶ್ಯಾಮಾಚಾರ್ಯ ಕುಟುಂಬಸ್ಥರ ಮನೆ, ಕುಕ್ಕುಂದೂರು ಕೆಳಗಿನ ಮನೆ ಕುಟುಂಬಸ್ಥರ ಮನೆ, ಮತ್ತೆ ಇಲ್ಲಿ ಅಪೆದಬೆಟ್ಟು ಮನೆಯವರು, ಅಂದ್ರೆ ಇಲ್ಲಿ ಕುಪ್ಪಬೆಟ್ಟಿನ ಪಕ್ಕನೆ ಇರುವಂತದ್ದು. ಈ ಎಲ್ಲ ಮನೆಗಳು ಸೇರಿ ಒಂದು ಕೃಷಿ ಬದುಕಿನಲ್ಲಿ ಹಿಂದೆ ಮಿತ್ತಕ್ಯಾರಿ ಈಗ ಮತ್ತೆ ಕುಪ್ಪಬೆಟ್ಟಿನ ಒಂದು ಭಾಗಶಃ ಇದಾದಂತ ಮಿತ್ತಕ್ಯಾರಿ ಈಗ ಸಪರೇಟ್ ಮನೆತನ ಇದೆ, ಅವರು ಸೇರಿಕೊಂಡು. ಕಾರಣಾಂತರ ನಾನು ಆಗ ಹೇಳಿದಾಗ ಕಾರಣಾಂತರಗಳಿಂದ ಮಧ್ಯ ಈ ಒಂದು ನೇಮ ಆಗುವಂತದ್ದು ನಿಂತು ಹೋಯಿತು. ವಿಶೇಷವಾಗಿ ನಾನು ಆಗ ಹೇಳಿದ ಕೃಷಿ ಒಂದು ಕುಟುಂಬಕ್ಕೆ ಸೇರಿದವರು ಸೇರಿಕೊಂಡು, ಅಂದ್ರೆ ಸಾಗುವಳಿ ಮಾಡಿದ ಇಂಥ ಮನೆಗಳ ಒಂದು ಕುಟುಂಬಸ್ಥರು ಮಾಡಿ ಇದಕ್ಕೆ ಸಹಕಾರ ಕೊಟ್ಟು, ಮತ್ತೆ ಸುತ್ತಮುತ್ತ ಇರುವ ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟು ನಿರಂತರವಾಗಿ ನಡೀತಾ ಬಂದಂತ ಈ ಒಂದು ಗುಳಿಗ ದೈವ ಪಿಲ್ಚಂಡಿ ಬೊಬ್ಬರಿಯ ನೀಚ ದೈವಗಳ ಕೋಲ ಮಧ್ಯದಲ್ಲಿ ನಾನು ಆಗ ಹೇಳಿದಾಗೊಮ್ಮೆ ನಿಂತು, ಪ್ರಸಕ್ತ ನಮ್ಮ ಭಾವದ ಗುತ್ತು ಮನೆಯ ಸುಕುಮಾರ ಜೈನರಿದ್ದಾರೆ, ಕುಪ್ಪಬೆಟ್ಟಿನ ನವೀನ್ ಶೆಟ್ಟಿ ಮತ್ತು ಕುಟುಂಬಸ್ಥರು, ದೇಶ್ ಶೆಟ್ಟಿ ಕುಟುಂಬಸ್ಥರು, ದಿವಂಗತ ದೇಶ್ ಶೆಟ್ಟಿ ಕುಟುಂಬಸ್ಥರು, ಈಗ ಅವರ ಮಕ್ಕಳು ಎಲ್ಲ ನಮ್ಮ ಜೊತೆ ಇದ್ದಾರೆ. ಗೌರಿ ಗುತ್ತು ಈಗ ನೇತೃತ್ವ ವಹಿಸಿದವರು ವಿಜಯರಾಜ್ ಶೆಟ್ಟಿ ಅವರು, ಅವರ ಕುಟುಂಬಸ್ಥರು, ಹಾಗೆ ಪರಪುವಿನ ಪದ್ಮಾಕರ್ ಪ್ರಭು, ವಿಶ್ವನಾಥ ಪ್ರಭು, ಮತ್ತೆ ನಮ್ಮ ತಾರದೆಲ್ಲ ಕೃಷ್ಣ ಶೆಟ್ಟಿ ಅವರ ಮಕ್ಕಳು, ಶ್ಯಾಮಾಚಾರ್ಯ ಮಕ್ಕಳು ಈಗ ನಮ್ಮೊಂದಿಗೆ ಯಾವಾಗಲೂ ಪ್ರಣಾಮ್ ಅವರು ನಮ್ಮ ಜೊತೆ ಇರ್ತಾರೆ. ಹಾಗೆ ಇಲ್ಲಿ ಮಿತ್ತಕ್ಯಾರ್ ರತೀಶ್ ಶೆಟ್ಟಿ ಅವರು, ಅಪೆದಬೆಟ್ಟು ನಮ್ಮೊಟ್ಟಿಗೆ ಕಿಶನ್ ಶೆಟ್ಟಿ ಅವರು ಸದಾ ಇರುವಂತವರು, ಅವರ ಇಡೀ ಕುಟುಂಬವನ್ನು ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಹಾಗೆ ನಮ್ಮ ಅಪೆದಬೆಟ್ಟುವಿನ ಸುನೀಲ್ ಶೆಟ್ಟಿ ಅವರು, ವಿಶೇಷವಾಗಿ ಅವರು ಇವತ್ತಿನ ಕೋಲಕ್ಕೆ ಮುಂಬೈಯಿಂದ ಬಂದಿದ್ದಾರೆ. ನಮ್ಗೆ ಬಹಳ ಒಂದು ಖುಷಿ. ಎಲ್ಲರೂ ಸೇರಿಕೊಂಡು, ಮತ್ತೆ ಸತೀಶ್ ಶೆಟ್ಟಿ ಅವರು, ಮಿತ್ತಕ್ಯಾರಿನ ಸತೀಶ್ ಶೆಟ್ಟಿ ಅವರು ಬಹುಶಃ ಈಗ ಇದಕ್ಕೆ ಸ್ಥಳಾವಕಾಶವನ್ನ ಕೊಡ್ತಾ ಇರುವಂತವರು. ಮುಖ್ಯವಾಗಿ ನಮ್ಗೆ ಕಾಬಿಟ್ಟು ಶಿವಣ್ಣ ಅವರನ್ನು ನಾವು ಇಲ್ಲಿ ನೆಮ್ಮದಿಸಬೇಕು. ಈಗ ಕೋಲ ಆಗುವಂತ ಏನು ಜಾಗ ಇದೆ ಅವರು ಸ್ವಲ್ಪ ಖರೀದಿ ಮಾಡಿದ್ದಾರೆ. ಇದರಲ್ಲಿ ಏನು ಅವರು ಕಟ್ಟಡ ಕಟ್ಟಲಿಲ್ಲ, ಹಾಗಾಗಿ ನಮ್ಗೆ ಸುಸೂತ್ರವಾಗಿ ಕೋಲವನ್ನ ನಾವು ಪುನರಪಿ ಇದನ್ನ ಪ್ರಾರಂಭ ಮಾಡಿದಂದಿಂದ ನಮ್ಗೆ ಬಹಳ ಒಂದು ಒಳ್ಳೆ ರೀತಿಯಿಂದ ಈ ಕೋಲ ನೇಮೋತ್ಸವ ನಡೆಸಲಿಕ್ಕೆ ಆಗ್ತಾ ಇದೆ. ಮತ್ತು ಗುಳಿಗ ದೈವದ ಅಲ್ಲಿ ಸುಕುಮಾರ್ ಅವರು ಅವರ ನೇತೃತ್ವದಲ್ಲಿ ಬಹಳ ಒಂದು ಒಳ್ಳೆಯ ವ್ಯವಸ್ಥಿತವಾಗಿ ಅಲ್ಲಿ ಎಲ್ಲ ಶೆಡ್ ಕಟ್ಟಿ ಪರ್ಮನೆಂಟ್ ಆಗಿ ಯಾವುದೇ ಅದು ಮಳೆ ಬರಲಿ ಏನು ಬರಲಿ ಯಾವುದೇ ಸಮಸ್ಯೆ ಇಲ್ಲದ ಹಾಗೆ ಅದನ್ನ ವ್ಯವಸ್ಥಿತವಾಗಿ ಅವರು ಅಲ್ಲಿ ನೇಮೋತ್ಸವಕ್ಕೆ ವ್ಯವಸ್ಥೆಯನ್ನು ಮಾಡಿಸಿಕೊಂಡಿದ್ದಾರೆ. ಇಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಭಕ್ತರ ಇಲ್ಲಿ ಸುತ್ತಮುತ್ತಲ ಬಹಳ ಮನೆ ಇದೆ. ಈ ಒಂದು ಸನ್ನಿಧಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಭಕ್ತರು ಇಲ್ಲಿ ಆಗಮಿಸಿದ್ದಾರೆ. ಈಗಾಗಲೇ ತುಂಬಾ ಜನ ಇಲ್ಲಿ ಸೇರಿದ್ದಾರೆ, ತಾವೆಲ್ಲ ಗಮನಿಸಿರ್ಬೋದು. ಹಾಗೆ ಇಲ್ಲೂ ಕೂಡ ಒಂದು ಅಭಿವೃದ್ಧಿಯ ಒಂದು ಚಿಂತನೆ ಮತ್ತು ದೈವದ ನುಡಿಗಳು ಆಗಿದೆ. ಅದನ್ನ ಎಲ್ಲ ಸದ್ಭಕ್ತರು ಸೇರಿ ಎಲ್ಲ ಇಲ್ಲಿ ಒಂದು ಸಮಿತಿಗೆ ಸಹಕಾರ ಕೊಟ್ಟರೆ ಇಲ್ಲೂ ಕೂಡ ಒಂದು ವ್ಯವಸ್ಥಿತವಾದಂತ ಗುಡಿಯನ್ನ ದೈವಗಳಿಗೆ ಕಟ್ಟಿ ಮುಂದಿನ ದಿನಗಳಲ್ಲಿ ಜೀರ್ಣೋದ್ಧಾರ ಆದ್ರೆ
ಎಲ್ರಿಗೂ ಕೂಡ ಅದರಿಂದ ಒಂದು ಒಳ್ಳೆಯದು ಅನ್ನುವ ಭಾವನೆಯೊಂದಿಗೆ ನಾವು ಇಲ್ಲಿಯ ಸ್ಥಳೀಯ ಪರಿಚಯ